ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. KDTV ಕನ್ನಡಗೆ ಸ್ವಾಗತ. ನಾನು ಪ್ರವೀಣ್ ಹಡ್ಪದ್. ಬಂಧುಗಳೇ, ಆಡಿ ಬಾಬು ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಆದರೆ ಅವರು ಮನೆಗೆ ಬಂದವರೇ ಮಾಡಿದ ಆ ಒಂದು ಕಾರ್ಯ ನೋಡಿ ಅಲ್ಲಿದ್ದ ಜನ ನಿಜಕ್ಕೂ ಆಶ್ಚರ್ಯಪಟ್ಟರು. ತಮಗೆ ಹಾಯ್ದಿದ್ದಂತಹ ಹೋರಿಗೆ ಸ್ವತಃ ಹೋಗಿ ರೊಟ್ಟಿಯನ್ನು ತಿನ್ನಿಸುವ ಮೂಲಕ ದೊಡ್ಡ ಮಾನವೀಯತೆಯನ್ನು ಮೆರೆದಿದ್ದಾರೆ. ಕಳೆದ 8 ದಿನಗಳಿಂದ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಂತಹ ಆಡಿ ಬಾಬು ಅವರು ನಿನ್ನೆ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ರು. ಆಸ್ಪತ್ರೆಯಲ್ಲಿದ್ದಾಗ ಅವರನ್ನು ನೋಡಲು ಬಾಗಲಕೋಟೆಯ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಹಾಗೆ ಮಲ್ಲಿಕಾರ್ಜುನ್ ಮೇಟಿ ಸೇರಿದಂತೆ ಹಲವಾರು ಸ್ಥಳೀಯ ನಾಯಕರು ಮತ್ತು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಆಗಮಿಸುತ್ತಿದ್ದರು. ಇವರು ಈ ಜನಪ್ರಿಯತೆಗೆ ಇಂಥದ್ದೊಂದು ಏನು ಇವರು ಭೇಟಿ ಕೊಟ್ಟರಲ್ಲ, ಆ ಒಂದಿಷ್ಟು ವಿಷಯ ಧನ್ಮಯವಾಗಿ ನಾವು ನೋಡ್ತಾ ಹೋದಾಗ ಎಷ್ಟೊಂದು ಜನಪ್ರೀತಿಯನ್ನು ಪಡೆದುಕೊಂಡಿದ್ದಾರೆ ಆಡಿ ಬಾಬು ಅವರು ಅನ್ನೋದು ನಿಜಕ್ಕೂ ಗೊತ್ತಾಗುತ್ತೆ. ಇದೀಗ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡು ಮನೆಗೆ ತೆರಳಿರುವುದು ಅಭಿಮಾನಿಗಳಿಗೆ ಖುಷಿ ತಂದಿದೆ. ಮನೆಗೆ ಬಂದ ತಕ್ಷಣವೇ ತಮ್ಮ ಗೋಶಾಲೆಗೆ ಭೇಟಿ ಕೊಟ್ಟಂತಹ ಆಡಿ ಬಾಬು ಒಂದು ಜೋಳದ ರೊಟ್ಟಿಯನ್ನು ತೆಗೆದುಕೊಂಡು ತಮ್ಮ ಈ ಸ್ಥಿತಿಗೆ ಕಾರಣವಾಗಿದ್ದ ಗೂಳಿಗೆ ತಿನ್ನಿಸಿದ್ದು ಅವರು ಮಾನವೀಯತೆಗೆ ಹಿಡಿದ ಕನ್ನಡಿಯಾಗಿದೆ. ಯಾರಿಗೂ ಕೇಡನ್ನ ಬಯಸದಂತಹ ಆಡಿ ಬಾಬು ಅವರು ತಮ್ಮ ಕಲೆಯ ಮೂಲಕ ಜನಪ್ರಿಯತೆಯನ್ನ ಹೊಂದಿದ್ದಾರೆ. ಹಿಂದೊಮ್ಮೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಡಿತವನ್ನ ಸಾಧಿಸಿದಂತಹ ಆಡಿ ಬಾಬು ಅವರು ಇಲೆಕ್ಷನ್ ಅಲ್ಲಿಯೂ ಸಹ ಪಾರ್ಟಿಸಿಪೇಟ್ ಮಾಡಿದ್ರು. ಓಪನ್ ಹಾರ್ಟ್ ಅಂತಕ್ಕಂತಹ ಒಂದು ಪತ್ರಿಕೆಯ ಮೂಲಕ ಸಮಾಜದ ಓರೆಕೋರೆಗಳನ್ನು ತಿದ್ದುವಂತಹ ಕಾರ್ಯಕ್ಕೂ ಮುಂದಾಗಿದ್ರು, ಹಾಗೆ ಸದ್ಯ ಮುಂದಾಗಿದ್ದಾರೆ ಅಂತಾನೆ ಹೇಳಬಹುದು. ಒಬ್ಬ ಮುಸ್ಲಿಂ ಗೋಶಾಲೆ ಮಾಡೋದು ಎಂದರೆ ನಿಜಕ್ಕೂ ಅಸಾಮಾನ್ಯ ಅಂತ ಕೆಲಸ. ಎಲ್ಲರೂ ಆಶ್ಚರ್ಯ ಪಡುವಂತಹ ಕೆಲಸವೇ ಇದು. ಇನ್ನು ಕಟ್ಟುಕರಿಗೆ ಕೊಡುವಂತಹ ಗೋವುಗಳನ್ನು ರಕ್ಷಣೆ ಮಾಡಿ ತಮ್ಮ ಮನೆಯ ಸದಸ್ಯರಂತೆ ಅವುಗಳ ಲಾಲನೆ ಪಾಲನೆ ಮಾಡ್ತಾ ಇದ್ರು ಆಡಿ ಬಾಬು ಅವರು. ಸಾಮಾನ್ಯವಾಗಿ ಆಡಿ ಬಾಬು ಅವರು ನಮ್ಮೆಲ್ಲರಿಗೂ ಸಿಗುವ ಸ್ಥಳ ಯಾವ್ದು ಗೊತ್ತಾ? ಅದೇ ಕೋರ್ಟ್ ಆವರಣ. ನಿಜಕ್ಕೂ ಆಶ್ಚರ್ಯ ಅಲ್ವೇ? ಎಸ್, ಹೌದು. ಅವರಿಗೆ ಅಡ್ವೊಕೇಟ್ಗಳ ಜೊತೆ ಎಲ್ಲಿಲ್ಲದ ಅವಿನಾಭಾವ ಸಂಬಂಧ. ಅಲ್ಲಿ ನಡೆಯುವಂತಹ ಡಿಸ್ಕಷನ್ಗಳಿರ್ತವೆ, ಅಲ್ಲಿ ಲಾಯರ್ಗಳಿಗೂ ಸದ್ಯ ಇವರೇ ಲಾಯರ್ ಆಗಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಲಾಯರ್ಗಳ ಜೊತೆ ಸೇರಿ ಒಂದಿಷ್ಟು ಮಾತುಗಳನ್ನು ಮಾತನಾಡ್ತಿರ್ತಾರೆ. ಅಲ್ಲಿ ಒಂದಿಷ್ಟು ಅನುಭವದ ಕಥೆಗಳನ್ನು ವಿವಿಧ ಲಾಯರ್ಗಳು ಹಂಚಿಕೊಳ್ತಾ ಇರ್ತಾರೆ. ಆಡಿ ಬಾಬು ಅವರು ಆಧ್ಯಾತ್ಮಿಕತೆಯಲ್ಲೂ ಒಂದಿಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಆಡಿ ಬಾಬು ಅವರ ಮನಸ್ಸು ಏನಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಆಧ್ಯಾತ್ಮದತ್ತ ಹಾತ್ ಹೊರಿತಾ ಇರುತ್ತೆ. ಇನ್ನು ಇವರ ಕಚೇರಿಯಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂಥ ಒಂದು ಭೇದ ಭಾವ ಇಲ್ಲ ನೋಡಿ. ಎಲ್ಲಾ ದೇವರ ಫೋಟೋಗಳನ್ನು ಇವರ ಒಂದು ಕಚೇರಿಯಲ್ಲಿ ನಾವು ಕಾಣಬಹುದಾಗಿದೆ. ಒಟ್ಟಿನಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ ಎನ್ನುವ ಹಾಗೆ ಇವರ ಬದುಕು ಇದು. ಇವರ ಸೇವೆಯನ್ನ ಸಮಾಜ ಇನ್ನಷ್ಟು ಬಯಸ್ತಾ ಇದೆ. ಪ್ರಭುಗಳೇ, ಈ ಒಂದು ವರದಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಆಡಿ ಬಾಬು ಅವರ ಬಗೆಗೆ ನಿಮಗೇನನ್ಸುತ್ತೆ ಅನ್ನೋದು ಕಾಮೆಂಟ್ ಅನ್ನು ಮಾಡಿ. ಧನ್ಯವಾದ. ವರದಿ ನೋಡಿದ್ದಕ್ಕಾಗಿ. ಒಂದೇ ಮಾತರಂ. ಅಣ್ಣ
दादा काय बोला दादा बोला और सेहत भी। चलो केक खाते हैं। पापा किचन में आपके कितनी खराब हो गई आप चेंज कर लो फिर केक ठीक है मैं भी चेंज कर दूंगा। अब इस केक से क्या